ಫೋರ್ಸ್ ಮಾಡ್ತಿದ್ರು. ಇಲ್ಲ ನೀನು ಪೊಲೀಸ್ ಸ್ಟೇಷನ್ಗೆ ಬರಬೇಕು, ಇನ್ಸ್ಪೆಕ್ಟರು ನೀನು ಬರಲೇಬೇಕು ಅಂತ ಹೇಳ್ತಿದ್ರು. 7:10 ಸರ್. ಈ ಟೈಮ್ 17 ಸತಿ ನಾನು 112 ಕಾಲ್ ಮಾಡಿದ್ದೀನಿ. ನನ್ನ ಹೆಸರು ಪ್ರೀತಿ ಡಿಸಿಲ್ವಾ ಅಂತ. ನಾನು 59 ಉಪ್ಕಾರ್ ಲೆವೋಟ್ ಪ್ರಶಾಂತ್ ಎಕ್ಸ್ಟೆನ್ಷನಲ್ಲಿ ಇರೋದು. ಮತ್ತು ಫಸ್ಟ್ ಅಕ್ಟೋಬರ್ 11:30 ರಮೇಶ್ ಅವರು ಬಂದು ಇಲ್ಲಿ ಯಾರೋ ಒಬ್ಬರನ್ನ ಕಳಿಸಿ ಗೇಟ್ ಎಲ್ಲ ಜಂಪ್ ಮಾಡೋಕ್ಕೆ ಹೇಳಿದ್ರು. ನಮ್ಮ ಮನೆಯದು ಸೇಲ್ ಏನೋ ಮಾಡಿದ್ದಾರೆ ಅದು ಇದು ಅಂತ ಎಲ್ಲ ಹೇಳಿಬಿಟ್ಟು ನಾನು ಅವಾಗ 112 ಕಾಲ್ ಮಾಡಿದ್ದೆ ಎಮರ್ಜೆನ್ಸಿಗೆ. ಆಮೇಲೆ ಇಬ್ಬರು ಹೊಯ್ಸಳದಿಂದ ಬಂದಿದ್ದರು ಪೊಲೀಸವರು. ಬಂದು ಈ ಥರ ಆಗ್ತಿದೆ ನಮ್ಮನೆ ಅದು ಇದು ಅಂತೆಲ್ಲ ಹೇಳಿಬಿಟ್ಟು ಗೇಟ್ನೆಲ್ಲ ತಟ್ಟಿ ಅವ್ರ ಹತ್ರ ಜಗಳಕ್ಕೆ ಹೋಗಿದ್ರು, ರಮೇಶ್ ಅವ್ರ ಬ್ರೋಕರ್ ಅಂತ ಹೇಳಿಬಿಟ್ಟು. ಮತ್ತು ತಿರ್ಗಾ ಇಲ್ಲಿಂದ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ಗೆ 11:30ಗೆ. ಸೊ 11:30ಇಂದ 1:30-2 ಗಂಟೆವರೆಗೂ ವೆಯ್ಟ್ ಮಾಡೋಕ್ಕೆ ಬಿಟ್ಟಿದ್ರು. ಆಮೇಲೆ ರಮೇಶ್ ಇಲ್ಲಿ ಬಂದಿದ್ದು ರಮೇಶ್, ಬಟ್ ಅಲ್ಲಿ ಕರೆದಿದ್ದು ನಮ್ಮ ರಿಲೇಟಿವ್ಸ್ ಅವ್ರನ್ನೆಲ್ಲ ಕರೆದ್ಬಿಟ್ಟು ಪ್ರಾಬ್ಲಮ್ ಮಾಡ್ತಿದ್ರು. ನಾನು ತಿರ್ಗಾ ರಿಟರ್ನ್ ಕಂಪ್ಲೇಂಟ್ ಬರೆದಿದ್ದೆ ನಾನು. ಈ ಥರ ಮಾಡಿದ್ದಾರೆ ಅವರು, ಈ ಥರ ಬಂದು ಗಲಾಟೆ ಮಾಡ್ತಿದ್ದಾರೆ, ಬೇರೆ ಕೆಟ್ಟ ಮಾತಲ್ಲೆಲ್ಲ ಬೈತಿದ್ದಾರೆ ಅಂತೆಲ್ಲ ಹೇಳಿ ಮಿಸ್ಟರ್ ಅಶೋಕ್ ಅವ್ರ ಹತ್ರ ಹೋಗಿ ಲೆಟರ್ ಕೊಟ್ಟು ಕಂಪ್ಲೇಂಟ್ ಫೈಲ್ ಮಾಡೋಣ ಅಂತ ನೋಡಿದ್ರೆ ಅವರು ಹೇಳಿದ್ರು, ಇಲ್ಲ ನೀವು ಹೇಗೆ ಬರ್ಬೋದು ಮನೆಯೊಳಗೆ, ನೀವು ಬರಬಾರ್ದು, ನೀವೇನು ಮಾಡಿ ಅಂದರೆ ನೀವು ಈ ಕೀ ಕೊಟ್ಬಿಡಿ, ಮನೆದು ಕೀ ಕೊಟ್ಬಿಡಿ, ನಾನು ಯಾರಿಗೂ ಕೊಡಲ್ಲ, ನಾನು ನಮ್ಮ ಹತ್ರನೇ ಇಟ್ಕೊಳ್ತೀನಿ, ಇದು ಕೇಸ್ ವಿನ್ ಆದಮೇಲೆ ನೋಡೋಣ ಅಂತ ಹೇಳ್ತಿದ್ರು. ನಾನು ಹೇಳಿದೆ ಆಲ್ರೆಡಿ OS ಹಾಕಿದಾಯಿತು, ಇದು ನಾನು ಪೊಸಿಷನಲ್ಲಿ ಇದ್ದೀನಿ, ಹೇಗೆ ಕೊಡ್ಬೋದು ಸರ್, ಯಾಕೆ ಕೊಡಬೇಕು ಅಂತ ಕೇಳಿದೆ ನಾನು. ಕೀ ಬಂದ್ಬಿಟ್ಟು ನಿಮಗೆ ಕೊಡ್ತೀನಿ, ಅವ್ರು ಕೊಟ್ಬಿಡ್ಲಿ ಇರಿ, ನೀವೇನು ಮಾತಾಡೋಕೆ ಹೋಗಬೇಡಿ ಅಂತ ಹೇಳಿದ್ರು. ನೀವು ಕೀ ಕೊಡಲ್ಲ ಅಂತ ಹೇಳಿಬಿಟ್ಟು ಇವಾಗ ಹೇಳ್ತಿದ್ದೀರಾ ಕೀ ಕೊಡ್ತಿದ್ದೀನಿ ಅಂತ ಹೇಳಿ. ಇಲ್ಲಮ್ಮ ಕೀ ಕೊಡ್ತಿಲ್ಲ, ಅವರು ಮ್ಯಾನೇಜ್ ಮಾಡೋಕ್ಕೋಸ್ಕರ ನಾನು ಕೀ ಕೊಡ್ತಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಫೋರ್ಸ್ ಮಾಡ್ತಾಯಿದ್ರು, ಇಲ್ಲ ನೀನು ಕೀ ಕೊಡಲೇಬೇಕು, ನೀನು ಕೀ ಕೊಡು, ನಾನು ಅವ್ರು ಕೊಡಲ್ಲ ಅಂತ ಹೇಳಿಬಿಟ್ಟು ಆ ಥರ ಮಾಡ್ತಿದ್ರು. ಅಲ್ಲಿ 5:15ವರೆಗೂ ನಿಲ್ಲಿಸಿ 5:15 ಆದಾದ್ಮೇಲೆ ನಾವು ಅಲ್ಲಿಂದ ಬಂದ್ರಿ. ನಾಕ್ ಮಾಡಿಬಿಟ್ಟು ಆಚೆ ಬನ್ನಿ ಅಂತ ಹೇಳ್ತಿದ್ರು. ಆದರೆ ನಾನು ಮನೇಲಿ ಇರಲಿಲ್ಲ. ನಾನು ಮ್ಯಾಮ್ ಹ್ಯೂಮನ್ ರೈಟ್ಸ್ ಅವ್ರನ್ನ ಫಸ್ಟ್ ಬಂದುಬಿಟ್ಟು ಈ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು. ಸೆಕೆಂಡ್ ಏನು ಮಾಡಿದ್ದಾರೆ ಅಂದರೆ 7 ಗಂಟೆಗೆ ಇಬ್ಬರನ್ನ ಕಳಿಸಿ ಅವರು ಗೇಟ್ನ ಲಾಕ್ ಮಾಡಿಕೊಂಡು ಅವರು ಜಂಪ್ ಮಾಡಿ ಮನೆದು ಫ್ಯೂಸ್ನ ತೆಗೆದು ತಿರ್ಗಾ ಹೋಗಿದ್ದಾರೆ. ತಿರ್ಗಾ ಹೊಯ್ಸಳನ ನಾನು ಕರೆಸಿ ಅವ್ರಿಗೆ ಈ ಥರ ಮಾಡಿದ್ದಾರೆ ಅಂತ ಹೇಳಿ ಡೋರ್ ಅದೆಲ್ಲ ಹೊಡೆದಾಕಿದ್ದಾರೆ, ಅವರು ಗೇಟೆಲ್ಲ ಹೊಡೆದಾಕಿದ್ದಾರೆ. ಅವರು ಆದಮೇಲೆ ತಿರ್ಗಾ ಹೊಯ್ಸಳನ ಕರೆಸಿ ಈ ಥರ ಮಾಡಿದ್ದಾರೆ. ಗೇಟಿಗೆ ಬೇರೆ ಚೇನ್ ಎಲ್ಲ ಹಾಕಿದ್ದಾರೆ, ನಾನು ತೋರಿಸ್ತೇನೆ. ಚೇನು ಮತ್ತು ಅವ್ರ ಕೀ ಹಾಕಿದ್ದಾರೆ, ಫ್ಯೂಸ್ನ ತೊಗೊಂಡು ಹೋಗಿದ್ದಾರೆ. ಆಮೇಲೆ ಹೊಯ್ಸಳ ಪೊಲೀಸ್ ಬಂದಿದ್ದಾಗ ಅವ್ರು ಹೇಳಿದ್ರು, ನೀವು ಇದನ್ನ ಹೊಡೀರಿ, ನಾನೇ ನಿಮಗೆ ಹೇಳ್ತಿರೋದು, ಇದನ್ನ ಓಪನ್ ಮಾಡಿ, ಗೇಟ್ ಲಾಕ್ನ ಓಪನ್ ಮಾಡಿ, ನೀವು ಪವರ್ ಕನೆಕ್ಷನ್ ಕೊಡ್ಕೊಳ್ಳಿ, ಯಾರು ಬರ್ದಿರಂಗೆ ನೋಡ್ತೀನಿ ಅಂತ ತಿರ್ಗಾ ಹೇಳಿದ್ರು. ತಿರ್ಗಾ ಅದೇ ಆಯಿತು. ಇದೆಲ್ಲ ಆದಮೇಲೆ ಈ ಥರ ಪ್ರಾಬ್ಲಮ್ ಆಗ್ತಾನೆ ಇದೆ ಅಂತ ಹೇಳಿಬಿಟ್ಟು ಮನೆ ಗ್ರಿಲ್ಲೆಲ್ಲ ತಿರ್ಗಾ ಎಲ್ಲರೂ 25-30 ಜನ, ಇದೇ ಫಸ್ಟ್ ಆಫ್ ಅಕ್ಟೋಬರ್ 20 ಜನ, 2nd of October 35 people, and today 8th again 35 people ಬಂದು ಮನೆ ಡೋರ್ ಬಾಗ್ಲ ಹತ್ರ ಎಲ್ಲರೂ ರೋಡಲ್ಲಿ ಬರೋರು ಎಲ್ಲರೂ ನೋಡಿದ್ದಾರೆ. ಹೊಡೆದು ಇಬ್ಬರು ಜಂಪ್ ಮಾಡಿಕೊಂಡು ಗೇಟ್ನ ಜಂಪ್ ಮಾಡಿ ತಿರ್ಗಾ ಆ ಕೀ ಲಾಕ್ನ ಹೊಡೆದು ಗೇಟ್ನ ಹೊಡೆದಾಕಿ ಆ ಫ್ಯೂಸ್ನ ತಿರ್ಗಾ ತೆಗೆದು ಹೋಗಿದ್ದಾರೆ. ಆವಾಗ 2 ಹೊಯ್ಸಳನ ಕರೆಸ್ಬಿಟ್ಟು ಆಮೇಲೆ ಇನ್ಸ್ಪೆಕ್ಟರ್ನ ನಮ್ಮ ಮ್ಯಾಮ್ ಕಳಿಸಿ ಅವರು ಮಾತಾಡಿದ್ದಾರೆ. 10-15-20 ನಿಮಿಷ ಈ ಪ್ರಾಬ್ಲಮ್ ಆಗ್ತಿತ್ತು ರೋಡಲ್ಲಿ. ತಿರ್ಗಾ ಅವ್ರು ಕೇಳಿದ್ರು, ಇನ್ಸ್ಪೆಕ್ಟರ್ ನಾನು ಹೋಗಿ ಹೇಳಿದೆ, ತಿರ್ಗಾ ಫ್ಯೂಸ್ ತೊಗೊಂಡಿದ್ದಾರೆ ಸರ್ ಅಂತ. ಅವರು ಇಲ್ಲಿರೋ ಇನ್ಸ್ಪೆಕ್ಟರ್ ಹೊಯ್ಸಳ ಬಂದಿರೋರು ಅವ್ರು ಹೇಳ್ತಿದ್ದಾರೆ, ಯಾರು ತೊಗೊಂಡಿದ್ದಾರೆ ಫ್ಯೂಸ್ ಕೊಡಿ ಅಂತ ಹೇಳಿದ್ರೆ ಅವ್ರು ಫ್ಯೂಸ್ ಕೊಡ್ತಿಲ್ಲ, ಅದನ್ನೂ ತೊಗೊಂಡು ಹೋಗ್ಬಿಟ್ರು. ತಿರ್ಗಾ ಈ ಥರ ಪ್ರಾಬ್ಲಮ್ ಮಾಡ್ತಾನೆ ಇದ್ದಾರೆ. ಪೊಲೀಸ್ ಸ್ಟೇಷನಿಂದ ಗುರುಪ್ರಸಾದ್ ಅವರು SI ಮತ್ತು ಅಶೋಕ್ ಅವರು they were forcing for me to give the key to them, and after all this issues, complaint, after every detail, I did not get any protection. We had to go to commissioner office, and commissioner office also couldn't help me because I don't know what happened, but no one came and no one gave me a protection. Every single time all that I had to do is just call emergency number 112, call ಮಾಡಿ ಹೊಯ್ಸಳ ಬಂದು ಹೊಯ್ಸಳದಲ್ಲಿ ಇರೋರು ಕೂಡ ನೀವು ಬನ್ನಿ ಅಲ್ಲಿ ಮಾತಾಡಿ ಕೀ ಕೊಟ್ಬಿಡಿ ಅಂತ ಹೇಳಿಬಿಟ್ಟು ಫೋರ್ಸ್ ಮಾಡ್ತಿದ್ರು.